ಮಾಡುತ್ತೆ. ಇದೆರಡನ್ನ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಚರ್ಮದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ, ಜೊತೆಗೆ ನಮ್ಮ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಮಲ ವಿಸರ್ಜನೆಯಲ್ಲಿ, ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ, ಮಹಿಳೆಯರಲ್ಲಿ ಏನಾದರೂ ಪೀರಿಯಡ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಎಲ್ಲವನ್ನ ನಿವಾರಣೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಇವತ್ತಿನ ವಿಡಿಯೋದಲ್ಲಿ ಯೋನಿ ಮುದ್ರೆ ಜೊತೆ ಅಶ್ವಿನಿ ಮುದ್ರೆಯನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು, ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಯೋನಿ ಮುದ್ರೆಯನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು, ಮಹಿಳೆಯರು ಪುರುಷರು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ಇದು ನಮ್ಮ ದೇಹದ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಎಷ್ಟೊಂದು ಸಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಹಲವು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಸೊ ನಮ್ಮ ದೇಹದ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರ್ಬೇಕು, ಆರೋಗ್ಯಕರವಾಗಿ ಇರಬೇಕು ಅಂದ್ರೆ ಯೋನಿ ಮುದ್ರೆಯನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅದರಲ್ಲೂ ಮಹಿಳೆಯರು ಮತ್ತೆ ಪುರುಷರು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ಮಹಿಳೆಯರ ಒಂದು ಗರ್ಭಕೋಶದ ಆರೋಗ್ಯಕ್ಕೆ ಇದು ತುಂಬಾನೇ ಪ್ರಯೋಜನಕಾರಿ. ತುಂಬಾ ಜನಕ್ಕೆ PCOD ಇರುತ್ತೆ, ಇರ್ರೆಗ್ಯುಲರ್ ಪ್ರಾಬ್ಲಮ್ ಇರುತ್ತೆ, ಅಥವಾ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಸೊ ಮಕ್ಕಳಾಗ್ತಾ ಇರೋದಿಲ್ಲ, ಈ ರೀತಿ ಎಲ್ಲ ಸಮಸ್ಯೆ ಇರುತ್ತೆ. ಇದೆಲ್ಲವನ್ನ ನಿವಾರಣೆ ಮಾಡುತ್ತೆ. ಜೊತೆಗೆ ನಮಗೆ ಸ್ಟ್ರೆಸ್ ಅನ್ನ ಕೂಡ ರಿಡ್ಯೂಸ್ ಮಾಡುತ್ತೆ, ದೇಹಕ್ಕೆ ಎನರ್ಜಿಯನ್ನ ಕೂಡ ಕೊಡುತ್ತೆ. ಹಾಗೆ ಪುರುಷರಿಗೂ ಕೂಡ ಅವರ ಲೈಂಗಿಕ ಸಮಸ್ಯೆ ಏನಾದರೂ ಇದ್ರೆ ಅದನ್ನ ಕೂಡ ನಿವಾರಣೆ ಮಾಡೋದಕ್ಕೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಅಶ್ವಿನಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ಅಶ್ವಿನಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಪೈಲ್ಸ್ ನಿವಾರಣೆ ಆಗುತ್ತೆ. ಜೊತೆಗೆ ನಮ್ಮ ಒಂದು ಈ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ತುಂಬಾ ಜನಕ್ಕೆ ಯೂರಿನರಿ ಪ್ರಾಬ್ಲಮ್ ಇರುತ್ತೆ, ಪದೇ ಪದೇ ಯೂರಿನ್ ಪಾಸ್ ಮಾಡ್ತಿರ್ತಾರೆ, ಅಥವಾ ಯೂರಿನ್ ಲೀಕ್ ಆಗ್ತಿರುತ್ತೆ. ಸೊ ಈ ರೀತಿ ಎಲ್ಲ ಸಮಸ್ಯೆ ಇರುತ್ತಲ್ಲ, ಅಂತವರಿಗೂ ಕೂಡ ಈ ಅಶ್ವಿನಿ ಮುದ್ರೆ ತುಂಬಾನೇ ಸಹಕಾರಿ. ಈ ವಯಸ್ಸಾಗ್ತಿದ್ದಂತೆ ಏನಾಗುತ್ತೆ, ಕಂಟ್ರೋಲೇ ಇರೋದಿಲ್ಲ ಮೂತ್ರ, ಅವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ, ಅಥವಾ ಹಾಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮಲಗಿದಾಗಲೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ರೀತಿ ಸಮಸ್ಯೆ ಎಲ್ಲ ಇರುತ್ತೆ ಅಲ್ವಾ, ಅದು ನಿವಾರಣೆ ಆಗಬೇಕು, ಆ ಸಮಸ್ಯೆ ಬೇಗ ಬರಬಾರ್ದು ನಮಗೆ ಅಂದರೆ ಅಶ್ವಿನಿ ಮುದ್ರೆನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅಶ್ವಿನಿ ಮುದ್ರೆ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮತ್ತೆ ನಮ್ಮ ಒಂದು ಬೆನ್ನಿನ ಭಾಗಕ್ಕೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ. ಬ್ಯಾಕ್ ಪೇನ್ ಬರ್ತಾ ಇದೆ ಅನ್ನೋರಿಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಹೇಗೆ ಮಾಡೋದು? ಮೊದಲನೇದಾಗಿ ಯೋನಿ ಮುದ್ರೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಗೊತ್ತಲ್ಲ ನಿಮಗೆ, ಎಲ್ಲ ಲಾಕ್ ಮಾಡ್ಕೊಳ್ಳಿ. ತೋರ್ಬೆರಳು ಮತ್ತೆ ಹೆಬ್ಬೆರಳನ್ನ ಬಿಟ್ಟು ಉಳಿದ ಬೆರಳುಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ, ಇಂಟರ್ಲಾಕ್ ಮಾಡ್ಕೊಳ್ಳಿ, ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಹೀಗೆ. ನಂತರ ಇದೆರಡು ಬೆರಳನ್ನ ಹೀಗೆ ಆರಾಮವಾಗಿ ಇಟ್ಕೋಬೇಕು. ನೋಡಿ, ಕಿರುಬೆರಳು ಜಾಯಿನ್ ಲಾಕ್ ಮಾಡ್ಕೊಳ್ಳಿ, ಉಂಗುರದ ಬೆರಳು ಲಾಕು, ಮಧ್ಯದ ಬೆರಳು ಲಾಕು, ಈ ರೀತಿ ಲಾಕ್ ಆಯ್ತಾ. ತೋರ್ಬೆರಳು ಹೆಬ್ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ ಈ ರೀತಿ ಆರಾಮವಾಗಿ ಇಟ್ಕೊಂಡು ಕೂತ್ಕೋಬೇಕು. ನಿಧಾನವಾಗಿ ಒಂದು 3 ಸಲ ಉಸಿರಾಟ ಮಾಡಿ. ಬ್ರೀತ್ ಇನ್ ಮಾಡಿ ಆನಸ್ ಮಸಲ್ನ ಎಳಿಬೇಕು, ಟೈಟ್ ಮಾಡಬೇಕು. ನಿಮ್ಮ ಗುದದ್ವಾರವನ್ನ ಟೈಟ್ ಮಾಡಬೇಕು. ಬ್ರೀದ್ ಔಟ್ ಮಾಡ್ತಾ ರಿಲೀಸ್ ಮಾಡಬೇಕು. ಈ ಮುದ್ರೆ ಹೀಗೆ ಇರಬೇಕು. ಈ ರೀತಿ ಎಷ್ಟು ಹೊತ್ತು ಸಾಧ್ಯನೋ ನಿಮಗೆ ಅಷ್ಟು ಬಾರಿ ರಿಪೀಟೆಡ್ ಆಗಿ ನೀವು ಇದನ್ನ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು. ಉಸಿರು ತಗೋಬೇಕು. ಉಸಿರು ತಗೊಂಡಾಗ ಆನಸ್ ಮಸಲ್ನ ಪುಲ್ ಮಾಡಬೇಕು, ಅಂದ್ರೆ ಟೈಟ್ ಮಾಡಬೇಕು. ನಿಮ್ಮ ಗುದದ್ವಾರ ಮೋಷನ್ ಹೋಗ್ತಿರಲ್ಲ ಆ ಪಾರ್ಟನ್ನ ಟೈಟ್ ಮಾಡಬೇಕು. ಯೂರಿನ್ ಪಾಸ್ ಮಾಡ್ತಿರಲ್ಲ, ನಿಮ್ಮ ಯೋನಿ ಭಾಗ ಏನಿದೆ ಅದನ್ನು ಕೂಡ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿಡಿ, ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾ ರಿಲೀಸ್ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಮಾಡೋಣ. ಬ್ರೀತ್ ಇನ್, ಎಲ್ಲ ಟೈಟ್ ಮಾಡಿ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಯೋನಿ ಮುದ್ರೆ ಇಟ್ಕೊಂಡು ಅಶ್ವಿನಿ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ತುಂಬಾ ಜನ ಪೈಲ್ಸ್ ಪದೇ ಪದೇ ರಿಪೀಟೆಡ್ ಆಗಿ ಬರ್ತಾನೆ ಇದೆ, ಅಥವಾ ಪೈಲ್ಸ್ ಶುರು ಆಗ್ತಾ ಇದೆ. ಸೊ ಈ ರೀತಿ ಇರೋರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು, ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ.
ಹಾಗೆ ಮಹಿಳೆಯರ ಒಂದು ಆರೋಗ್ಯಕ್ಕೆ ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಆಗ್ತಾ ಇದ್ರೆ, ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ ಅಂಥವ್ರು ಎಲ್ರಿಗೂ ಇದು ತುಂಬಾ ಸಹಕಾರಿ. ಜೊತೆಗೆ ನಮ್ಮ ಒಂದು ದೈಹಿಕ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಯೋನಿ ಮುದ್ರೆ ನಮ್ಮ ಮಾನಸಿಕ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ. ಇದೆರಡನ್ನ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಚರ್ಮದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಜೊತೆಗೆ ನಮ್ಮ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಮಲ ವಿಸರ್ಜನೆಯಲ್ಲಿ, ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ, ಮಹಿಳೆಯರಲ್ಲಿ ಏನಾದರೂ ಪೀರಿಯಡ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಎಲ್ಲವನ್ನ ನಿವಾರಣೆ ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಒಂದು 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಸಾಕು, ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.